ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಪೂಜಾ ಕೃತಿ ಚಾನೆಲ್ಗೆ ಸ್ವಾಗತ. ನಾನು ಪೂಜಾ. ಈಗ ನಾನು ತುಂಬಾನೇ ಸಿಂಪಲ್ ಆಗಿ ಮಾಡುವಂತ ಮೊಸರನ್ನ ಮಾಡ್ತಾ ಇದ್ದೀನಿ. ಭಾರತೀಯರ ಊಟದ ಪದ್ಧತಿಯಲ್ಲಿ ಮಹತ್ವದ ಸ್ಥಾನವನ್ನ ಹೊಂದಿರುವಂತಹ ಮೊಸರು ಅನೇಕ ಆರೋಗ್ಯಕರ ಅಂಶಗಳನ್ನ ಹೊಂದಿದೆ. ಇದನ್ನ ಬಳಸಿ ಮಾಡುವಂತಹ ಮೊಸರನ್ನ ರೆಸಿಪಿ ತುಂಬಾನೇ ಸುಲಭ, ರುಚಿಕರ, ಜೊತೆಗೆ ಆರೋಗ್ಯಕರವೂ ಆಗಿದೆ. ಮೊದಲಿಗೆ ನಾನು ಮೊಸರನ್ನವನ್ನ ಮಾಡ್ಲಿಕ್ಕೆ ಅನ್ನವನ್ನ ಮಾಡ್ತಾ ಇದ್ದೀನಿ. 2 ಲೋಟ ಅಕ್ಕಿಯನ್ನ ಹಾಕಿ ಇದನ್ನ ನೀರಿನಿಂದ ಚೆನ್ನಾಗಿ ತೊಳಿತಾ ಇದ್ದೀನಿ. ಇಲ್ಲಿ ನಿಮಗಿಷ್ಟವಾದ ಅಕ್ಕಿಯನ್ನ ಬಳಸಬಹುದು. ಅಕ್ಕಿಗೆ ಬೇಕಾದ ಪ್ರಮಾಣದಲ್ಲಿ ನೀರನ್ನ ಹಾಕಿ ಮೃದುವಾದ ಅನ್ನವನ್ನ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಅನ್ನಕ್ಕೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಎಂಬ ಪ್ರಮಾಣವನ್ನ ಬಳಸ್ತಾರೆ. ಆದ್ರೆ ಅಕ್ಕಿಯನ್ನ ನೋಡಿ ನೀರನ್ನ ಬಳಸಬೇಕು. ಕೆಲವೊಂದಕ್ಕೆ ಹೆಚ್ಚು ಅಥವಾ ಕಡಿಮೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ನಾನೀಗ ಒಲೆಯ ಮೇಲೆ ತೋಪಿನಲ್ಲಿ ಅನ್ನವನ್ನ ಮಾಡ್ತಾ ಇದ್ದೀನಿ. ಮೃದುವಾದ ಅನ್ನವನ್ನ ಕುಕ್ಕರ್ನಲ್ಲಿ ಕೂಡ ಮಾಡ್ಕೊಳ್ಬಹುದು. ರೆಡಿಯಾದಂತ ಅನ್ನವನ್ನ ಈಗ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಡ್ತಾ ಇದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸೌತೆಕಾಯನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ದಾಳಿಂಬೆ ಬೀಜಗಳನ್ನ ತೆಗೆದುಕೊಂಡಿದ್ದೀನಿ. ಹಾಗೂ ಸ್ವಲ್ಪ ಶುಂಠಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ತಣ್ಣಗಾದ ಮೃದುವಾದ ಅನ್ನವನ್ನ ಒಂದು ಬೌಲ್ ಹಾಕ್ತಾ ಇದ್ದೀನಿ. ತುಂಬಾ ಬಿಸಿಯಾದಂತಹ ಅನ್ನಕ್ಕೆ ಮೊಸರನ್ನ ಸೇರಿಸಿದಾಗ ಮೊಸರು ನೀರನ್ನ ಬಿಟ್ಟು ಒಡೆಯುವಂತ ಸಾಧ್ಯತೆ ಇರ್ತದೆ. ಇದಕ್ಕೆ 1 ಬೌಲ್ ಸಿಹಿಯಾದ ಗಟ್ಟಿ ಮೊಸರನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆಯನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಸಿಹಿ ಬೇಡ ಅಂತಿದ್ರೆ ಸಕ್ಕರೆಯನ್ನ ಬಿಡಬಹುದು. ಈಗ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ದಾಳಿಂಬೆ ಹಣ್ಣಿನ ಬೀಜ, ಜೊತೆಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಳೆಯ ಸೌತೆಕಾಯಿಯನ್ನ ಹಾಕ್ತಾ ಇದ್ದೀನಿ. ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾದಲ್ಲಿ ಇದಕ್ಕೆ ದ್ರಾಕ್ಷಿ, ಸೇಬು ಅಥವಾ ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬಹುದು. ಇದಕ್ಕೆ ಸುಮಾರು ಅರ್ಧ ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ಮೊಸರಿನೊಂದಿಗೆ ಸ್ವಲ್ಪ ಹಾಲನ್ನು ಸೇರಿಸಿದಾಗ ಹಾಲು ಇದರ ರುಚಿಯನ್ನ ಮತ್ತಷ್ಟು ಹೆಚ್ಚಿಸುತ್ತದೆ. ಜೊತೆಗೆ ಮೊಸರಿನಲ್ಲೇನಾದ್ರೂ ಹುಳಿ ಅಂಶ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡ್ತದೆ. ಇಲ್ಲದಿದ್ರೆ ಮೊದಲಿಗೆ ಮೊಸರನ್ನ ಸೇರಿಸುವಾಗಲೇ ಬೇಕಾದ ಹದದಲ್ಲಿ ಮೊಸರನ್ನ ಸೇರಿಸಿ ರೆಡಿ ಮಾಡ್ಕೊಳ್ಬೇಕು. ಈಗ ಒಂದು ಒಗ್ಗರಣೆಯನ್ನ ಮಾಡ್ಲಿಕ್ಕೆ ಒಗ್ಗರಣೆ ಪಾತ್ರೆಯನ್ನ ಬಿಸಿಗಿಟ್ಟಿದ್ದೀನಿ. ಪಾತ್ರೆ ಬಿಸಿ ಬಂದಾಗ ಇದಕ್ಕೆ 2 ಸ್ಪೂನ್ ತುಪ್ಪವನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ತುಪ್ಪದ ಬದಲಾಗಿ ಎಣ್ಣೆಯನ್ನ ಬಳಸಬಹುದು. ಆದ್ರೆ ತುಪ್ಪವನ್ನ ಹಾಕಿದಾಗ ಇದರ ರುಚಿ ಮತ್ತು ಪರಿಮಳ ತುಂಬಾ ಚೆನ್ನಾಗಿ ಬರ್ತದೆ. ತುಪ್ಪ ಬಿಸಿ ಬಂದಾಗ ಇದಕ್ಕೆ ಅರ್ಧ ಸ್ಪೂನ್ ಉದ್ದಿನ ಬೇಳೆ ಮತ್ತು ಅರ್ಧ ಸ್ಪೂನ್ ಕಡಲೆ ಬೇಳೆಯನ್ನ ಹಾಕಿದ್ದೀನಿ. ಇದನ್ನ ಸ್ವಲ್ಪ ಹುರಿದುಕೊಂಡು ಇದಕ್ಕೆ 1/4 ಸ್ಪೂನ್ ಸಾಸಿವೆಯನ್ನ ಹಾಕ್ತಾ ಇದ್ದೀನಿ. ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂತ 2 ಹಸಿಮೆಣಸನ್ನ ಹಾಕಿ ಹುರಿತಾ ಇದ್ದೀನಿ. ಇಲ್ಲಿ ಹಸಿಮೆಣಸನ್ನ ಬೇಕಾದ ಖಾರಕ್ಕನುಗುಣವಾಗಿ ನೋಡಿ ಬಳಸಬೇಕು. ಇದರೊಂದಿಗೆ 1 ಒಣಮೆಣಸನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಇಂಗಿನ ಪುಡಿಯನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ಶೇಂಗಾ ಅಥವಾ ನೆಲಗಡಲೆಯನ್ನು ಕೂಡ ಸೇರಿಸ್ಕೊಳ್ಬಹುದು. ಈಗ ಈ ಒಗ್ಗರಣೆಯನ್ನ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮೊಸರನ್ನಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಮೊಸರನ್ನ ಈಗ ಈ ಹದದಲ್ಲಿ ರೆಡಿ ಆಗಿದೆ. ನಿಮಗೆ ಮತ್ತು ತೆಳುವಾಗಿ ಬೇಕಿದ್ರೆ ಇದಕ್ಕೆ ಸ್ವಲ್ಪ ಹಾಲು ಅಥವಾ ಮೊಸರನ್ನ ಸೇರಿಸ್ಕೊಳ್ಬಹುದು. ಗಟ್ಟಿಯಾಗಿ ಬೇಕಿದ್ರೆ ಸ್ವಲ್ಪ ಕಡಿಮೆ ಬಳಸಬೇಕು. ನೋಡಿ, ಈಗ ತುಂಬಾ ಸಿಂಪಲ್ ಆದ ವಿಧಾನದಲ್ಲಿ ತುಂಬಾನೇ ರುಚಿಕರವಾದಂತಹ ಮತ್ತು ಆರೋಗ್ಯಕರವೂ ಆಗಿರುವಂತಹ ನಮ್ಮ ಮೊಸರನ್ನ ರೆಡಿ ಆಗಿದೆ. ಈ ರೆಸಿಪಿಯನ್ನ ಯಾರು ಬೇಕಿದ್ರೂ ಆರಾಮಾಗಿ ಮಾಡ್ಕೊಳ್ಬಹುದು. ಈ ರೆಸಿಪಿಯನ್ನ ನೀವು ಒಮ್ಮೆ ಮಾಡಿ ಸವಿದು ಹೇಗಾಯ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಮರೆಯದೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಹಾಗೂ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.